ನಮ್ಮ ಭೂಮಿಲಿ ಒಂದು ಮಿಸ್ಟೀರಿಯಸ್ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ವಯಸ್ಸು ಜಲ್ದಿ ಆಗ್ತಾ ಇರುತ್ತೆ. ಅಂದ್ರೆ ಆಯಸ್ಸು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಆ ಜಾಗದಲ್ಲಿ ಉಗ್ರು ಹಾಗೆ ಕೂದಲು ಕೂಡ ವಿಚಿತ್ರವಾಗಿ ಬೆಳೀತಾ ಇರುತ್ತೆ. ಯಾರ್ಯಾರು ಆ ಬೆಟ್ಟನ ಹತ್ತಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಅವರಿಗೆ ವಯಸ್ಸು ಜಲ್ದಿಯಾಗಿ ಅಲ್ಲೇ ಸತ್ತಿದ್ದಾರೆ ಅನ್ನೋ ಮಾತು ಇದೆ. ಯಾವ್ದದು ಬೆಟ್ಟ? ಕೈಲಾಸ ಪರ್ವತ. 1999 ರಷ್ಯಾದ ಒಬ್ರು ಡಾಕ್ಟರ್, ಅವ್ರ ಹೆಸರೇ ಅರ್ನ್ಸ್ಟ್ ಮುಲ್ದಾಶೇವ್ ಅಂತ. ಅವರು ಅವ್ರ ಟೀಮ್ ನ ಕರ್ಕೊಂಡು ಈ ಜಾಗಕ್ಕೆ ಬರ್ತಾರೆ. ಅವ್ರ ಮಿಷನ್ ಏನಂದ್ರೆ ಜಗತ್ತಲ್ಲೇ ಇರೋ ಗ್ರೇಟೆಸ್ಟ್ ಮಿಸ್ಟ್ರಿಗಳನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ. ಹೀಗೆ ವಾರಾನ್ಗಳ್ಗಟ್ಲೆ ಅದೇ ಕೈಲಾಸ ಪರ್ವತದ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಅವರು ಒಂದಷ್ಟು ನಂಬಕ್ಕೆ ಆಗದಿರೋ ಕಥೆಗಳನ್ನ ಹೇಳ್ತಾರೆ. ಅವ್ರ ಟೀಮ್ ಅಲ್ಲೇ ಇರೋ ಒಬ್ಬ ವ್ಯಕ್ತಿ ಈ ಕೈಲಾಸ ಪರ್ವತ ಯಾವುದೋ ಒಂದು ಟೈಮ್ ಮಷಿನ್ ತರ ಇರುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಅವ್ರ ಪ್ರಕಾರ ಈ ಬೆಟ್ಟದಲ್ಲಿ ಟೈಮು ಬೇರೆ ತರನೇ ಕಳೆಯುತ್ತೆ ಅಂತ. ಹಾಗೆ ಈ ರೂಮರ್ಸ್ ಗಳು ಎಲ್ಲಾ ಕಡೆ ಸ್ಪ್ರೆಡ್ ಆಗಕ್ಕೆ ಶುರು ಆಗ್ತಾ ಇರುತ್ತೆ. ಸುಮಾರು ಜನರು ಕ್ಲೈಮ್ ಮಾಡಿರೋ ಪ್ರಕಾರ ಈ ಜಾಗದಲ್ಲಿ ಉಗ್ರು ಹಾಗೆ ಕೂದಲು ಕೂಡ ಬೇಗ ಬೆಳೀತಾ ಇರುತ್ತೆ ಅಂತ ಹೇಳ್ತಾರೆ. ತುಂಬಾನೇ ಬೇಗ ಬೆಳೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ದಿನಗಳು ಕಳೀತಾ ಇದ್ದಂಗೆ ಈ ಕತೆ ಇನ್ನೂ ಭಯಾನಕವಾಗ್ತಾ ಬರ್ತಾ ಇರುತ್ತೆ. ಅಂದ್ರೆ ಸುಮಾರು ಜನರು ಹೇಳಿರೋ ಪ್ರಕಾರ ಈ ಕೈಲಾಸ ಪರ್ವತದೊಳಗಡೆ ಏನೂ ಇಲ್ಲ ಅಂತ. ಅಂದ್ರೆ ಖಾಲಿಯಾಗಿದೆ, ಹೋಲೋ ಆಗಿದೆ ಅಂತ. ಹಂಗೆ ಈ ಬೆಟ್ಟದಲ್ಲಿ ಸುಮಾರು ರಹಸ್ಯವಾಗಿರೋ ಗುಹೆಗಳು ಇದೆ ಅಂತ ಹೇಳ್ತಾರೆ. ಆ ಗುಹೆಯಲ್ಲಿ ಪ್ರಾಚೀನ ಜೀವಿಗಳಿರ್ಬೋದು, ಇಲ್ಲ ಅನ್ನೋನ್ ಸಿವಿಲೈಸೇಷನ್ಸ್ ಇರ್ಬೋದು, ಹಂಗೆ ವರ್ಷಾನ್ಗಳ್ಗಟ್ಲೆ ಈ ಜಾಗದಲ್ಲಿ ಬಚ್ಚಿಟ್ಟಿರೋ ರಹಸ್ಯಗಳಿರ್ಬೋದು ಅಂತ ಹೇಳ್ತಾರೆ. ಇಂಟರ್ನೆಟ್ ಈ ಕತೆಗಳಿಂದ ತುಂಬೋಗುತ್ತೆ. ಇವಾಗ್ಲೂ ನೀವು ಮೌಂಟ್ ಕೈಲಾಶ ಅಂತ ಹುಡುಕಿದ್ರೆ ಸುಮಾರು ಇದೇ ತರ ಕತೆಗಳನ್ನ ನೀವು ನೋಡಬಹುದು. ಬಟ್ ಈ ಕಥೆಯಲ್ಲಿ ಮಿಸ್ಟ್ರಿ ಏನಿದೆ? ಇದೆ. ಮೌಂಟ್ ಎವರೆಸ್ಟ್ ಈ ಬೆಟ್ಟಕ್ಕಿಂತ ತುಂಬಾನೇ ಎತ್ತರವಾಗಿದೆ. ಬಟ್ ಆ ಬೆಟ್ಟನ ಸಾವಿರಾರು ಜನ ಹತ್ತಿದ್ದಾರೆ. ಈ ಬೆಟ್ಟನ ಹತ್ತಕ್ಕೆ ಯಾರ ಕೈಲೂ ಸಾಧ್ಯ ಆಗ್ಲಿಲ್ಲ. ಅಲ್ಲಿ ಯಾವ್ದಾದ್ರು ಶಕ್ತಿ ಜನರನ್ನ ಹತ್ತದೇ ಇರೋ ತರ ತಡೀತಾ ಇದೆಯಾ, ಇಲ್ಲ ಆ ಬೆಟ್ಟದಲ್ಲಿ ಬೇರೆ ಏನಾದ್ರೂ ರಹಸ್ಯ ಇದೆಯಾ? ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಕೈಲಾಸ ಪರ್ವತ ಜನರಿಗೆ ಅಷ್ಟೊಂದು ಪವಿತ್ರವಾಗಿರೋದು ಏನಕ್ಕೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಕೈಲಾಸ ಪರ್ವತ ಲಕ್ಷಾಂತರ ಜನರಿಗೆ ಬರೀ ಬೆಟ್ಟ ಆಗಿಲ್ಲ, ಇದೊಂದು ಪವಿತ್ರವಾಗಿರೋ ಸ್ಥಳ ಆಗಿದೆ. ಇದು ಇಂಡಿಯಾ ಮತ್ತೆ ಚೈನಾ ಬಾರ್ಡರ್ ಇಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರೋ ಟಿಬೆಟ್ ನ ಒಂದು ರಿಮೋಟ್ ಏರಿಯಾದಲ್ಲಿದೆ. ಹಾಗೆ ಇದು ನಮ್ಮ ಭೂಮಿಲಿರೋ ಮೋಸ್ಟ್ ಮಿಸ್ಟೀರಿಯಸ್ ಬೆಟ್ಟಗಳಲ್ಲಿ ಒಂದಾಗಿದೆ. ಅದರ ಹೈಟ್ ಸುಮಾರು 6638 ಮೀಟರ್ ಇದೆ. ಮೌಂಟ್ ಎವರೆಸ್ಟ್ ಗಿಂತನೂ ತುಂಬಾ ಚಿಕ್ಕದು. ಬಟ್ ಅದಕ್ಕಿಂತ ಜಾಸ್ತಿ ಮಿಸ್ಟೀರಿಯಸ್ ವಿಷಯಗಳು ಇದ್ರಲ್ಲಿದೆ. ಮೊದಲು ಜನರು ನೋಟಿಸ್ ಮಾಡೋದೇ ಇದ್ರ ಶೇಪ್ ನ. ಈ ಕೈಲಾಸ ಪರ್ವತ ಆಲ್ಮೋಸ್ಟ್ ಜೈಂಟ್ ಪಿರಮಿಡ್ ತರ ಕಾಣಿಸ್ತಾ ಇರುತ್ತೆ. ಅಂದ್ರೆ ಎಲ್ಲಾ ದಿಕ್ಕಲ್ಲೂ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲಾ ಕಡೆನೂ ಪರ್ಫೆಕ್ಟ್ ಆಗಿ ಅಲೈನ್ ಆಗಿದೆ. ಬಟ್ ಇವಾಗ್ಲೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. 4 ಬೇರೆ ಧರ್ಮದವರು ಇದನ್ನ ಪವಿತ್ರವಾಗಿರೋ ಪರ್ವತ ಅಂತ ನಂಬ್ತಾರೆ. ಹಿಂದೂಯಿಸಂ, ಬುದ್ಧಿಸಂ, ಜೈನಿಸಂ ಹಾಗೆ ಬಾನ್. ಹಿಂದೂಯಿಸಂ ನ ಪ್ರಕಾರ ಸಾಕ್ಷಾತ್ ಶಿವ ಪಾರ್ವತಿನೇ ಇಲ್ಲಿ ನೆಲೆಸಿದ್ದಾರೆ ಅಂತ. ಹಾಗೆ ಸುಮಾರು ಜನರು ಹೇಳೋ ಪ್ರಕಾರ ರಾವಣ ಒಂದು ಸರಿ ಈ ಕೈಲಾಸ ಪರ್ವತನ ಎತ್ತಕ್ಕೆ ಪ್ರಯತ್ನಿಸಿದ್ರಂತೆ. ಬಟ್ ಶಿವ ಈ ಬೆಟ್ಟನ ಬರೀ ಒಂದು ಕಾಲಿನ ಬೆರಳಲ್ಲಿ ಒತ್ಕೊಂಡಿದ್ರು. ಹಾಗೆ ರಾವಣ ಈ ಬೆಟ್ಟದ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಅದೇ ಬೌದ್ಧ ಧರ್ಮದ ಪ್ರಕಾರ ಯಾವುದೋ ಶಕ್ತಿಶಾಲಿ ದೇವತೆಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ನಂಬ್ತಾರೆ. ಹಾಗೆ ಜೈನ ಧರ್ಮದವರು ಮೊದಲ ತೀರ್ಥಂಕರರು ಇಲ್ಲಿ ಮೋಕ್ಷ ಪಡೆದ್ರು ಅಂತ ನಂಬ್ತಾರೆ. ಇನ್ನ ಬಾನ್ ಧರ್ಮದವರು ಸ್ವರ್ಗ ಮತ್ತೆ ಭೂಮಿ ಸೇರೋ ಸ್ಥಳನೇ ಕೈಲಾಸ ಪರ್ವತ ಅಂತ ನಂಬ್ತಾರೆ. ಹಾಗಾದ್ರೆ ಸುಮ್ನೆ ಹಂಗೆ ಯೋಚನೆ ಮಾಡಿ, 4 ಬೇರೆ ಧರ್ಮದವರು, ಬೇರೆ ನಂಬಿಕೆ, ಬೇರೆ ಇತಿಹಾಸ, ಬಟ್ ಎಲ್ಲಾನು ಒಂದೇ ಪರ್ವತಗೆ ಕನೆಕ್ಟ್ ಆಗಿದೆ. ಸಾವಿರಾರು ವರ್ಷಗಳಿಂದ ಜನರು ಈ ಕೈಲಾಸ ಪರ್ವತದ ಹತ್ರ ಪೂಜೆ ಮಾಡಕ್ಕೆ ಅಂತಾನೆ ಬರ್ತಾರೆ. ಹಾಗೆ ಸುಮಾರು ಜನರು ನಂಬೋ ಪ್ರಕಾರ ಈ ಬೆಟ್ಟ ಅಷ್ಟೇ ಅಲ್ಲ, ಯಾವುದೋ ರಹಸ್ಯವಾಗಿರೋ ವಿಷಯಗಳಿಗೆ ಒಂದು ಸೆಂಟರ್ ಆಗಿದೆ ಅಂತಾನು ಹೇಳ್ತಾರೆ. ಆದ್ರೆ ಕೈಲಾಸದ ರಹಸ್ಯಗಳು ಇಲ್ಲಿಗೆ ಮುಗಿಯಲ್ಲ. ಅದೇ ಬೆಟ್ಟ ಪಕ್ಕದಲ್ಲಿ 2 ವಿಚಿತ್ರವಾಗಿರೋ ಸರೋವರ ಇದೆ. ಮೊದಲಿಗೆ ಅದು ಒಂದೇ ತರನೇ ಕಾಣಿಸುತ್ತೆ, ಬಟ್ ಒಂದು ಶಾಕಿಂಗ್ ವ್ಯತ್ಯಾಸ ಇದೆ. ಒಂದು ಸರೋವರದಲ್ಲಿ ಕಂಪ್ಲೀಟ್ ಆಗಿ ಜೀವ ತುಂಬಿರುತ್ತೆ, ಇನ್ನೊಂದು ಸರೋವರದಲ್ಲಿ ನಿರ್ಜೀವ, ಅಂದ್ರೆ ಕಂಪ್ಲೀಟ್ ಆಗಿ ಡೆಡ್ ಆಗಿರುತ್ತೆ. ಆ ಫಸ್ಟ್ ಲೇಕ್ ಹೆಸರೇ ಮಾನಸ ಸರೋವರ. ಆ ನೀರಲ್ಲಿ ಫ್ರೆಶ್ ವಾಟರ್ ಇದೆ, ಹಾಗೆ ಮೀನು ಅದ್ರಲ್ಲಿ ಬದುಕುತ್ತೆ, ಗಿಡಗಳು ಕೂಡ ಬೆಳೆಯುತ್ತೆ. ಆ ನೀರ್ನ ಜನರು ಕುಡಿಬಹುದು ಕೂಡ. ಬಟ್ ಅದೇ ಸರೋವರ ಕೆಲವು ಕಿಲೋಮೀಟರ್ಸ್ ಗಳು ದೂರ ಇರೋ ಇನ್ನೊಂದು ಸರೋವರ. ಆ ಸರೋವರ ಹೆಸರೇ ರಾಕ್ಷಸ ತಾಳ್. ಆ ನೀರು ಉಪ್ಪು ನೀರಾಗಿರುತ್ತೆ. ಹಾಗೆ ಆ ಜಾಗದಲ್ಲಿ ಆಲ್ಮೋಸ್ಟ್ ಏನು ಬೆಳೆಯಕ್ಕಾಗಲ್ಲ. ಆ ನೀರಲ್ಲಿ ಬಹಳಷ್ಟು ಕಡಿಮೆ ಲೈಫ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಒಂದೇ ಜಾಗ, ಒಂದೇ ವೆದರು, ಬಟ್ 2 ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಶತಶತಮಾನಗಳಿಂದ ಜನರು ನಂಬೋದೇನಂದ್ರೆ ಈ ಮಾನಸ ಸರೋವರ ದೇವ್ರದು, ಹಾಗೆ ಆ ರಾಕ್ಷಸ ತಾಳು ರಾಕ್ಷಸರದು ಅಂತ. ಹಾಗೆ ಸುಮಾರು ಕಥೆಗಳು ಹೇಳೋ ಪ್ರಕಾರ ರಾವಣ ಶಿವನ್ ಧ್ಯಾನ ಮಾಡ್ಕೊಂಡು ಅದೇ ರಾಕ್ಷಸ ತಾಳ್ ಬಳಿ ತಪಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಬಟ್ ಮಿಸ್ಟ್ರಿ ಇನ್ನು ಮುಗಿಯಲ್ಲ. ಇದೇ ಕೈಲಾಸ ಪರ್ವತ ಸುತ್ತಮುತ್ತ 4 ಏಷ್ಯಾದಲ್ಲೇ ಗ್ರೇಟೆಸ್ಟ್ ರಿವರ್ ಗಳು ಹುಟ್ಟುತ್ತೆ. ಇಂಡಸ್ ನದಿ, ಸತ್ಲಜ್ ನದಿ, ಬ್ರಹ್ಮಪುತ್ರ ನದಿ, ಹಾಗೆ ಕರ್ಣಾಲಿ ನದಿ. ಈ ನದಿಗಳು ಕೋಟ್ಯಾಂತರ ಜನರಿಗೆ ನೀರು ಕೊಡುತ್ತೆ. ಅಷ್ಟೇ ಅಲ್ಲ, ಕೈಲಾಸ ಪರ್ವತನ ಒಮ್ಮೆ ನೋಡಿ, ಅದು ಜಾಯಿಂಟ್ ಪಿರಮಿಡ್ ತರ ಕಾಣಿಸ್ತಾ ಇರುತ್ತೆ.
ಹೀಗೆ ದಿನ ಕಳೀತಾ ಇದ್ದಂಗೆ ಒಂದಷ್ಟು ಕಾನ್ಸ್ಪಿರಸಿ ಥಿಯರೀಸ್ಗಳು ಬೆಳಕಿಗೆ ಬರುತ್ತೆ. ಸುಮಾರು ಜನರು ಕ್ಲೇಮ್ ಮಾಡಿರೋ ಪ್ರಕಾರ ಈ ಕೈಲಾಸ ಪರ್ವತ ನ್ಯಾಚುರಲ್ ಆಗಿ ಬಂದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ಏನ್ಷಂಟ್ ಸಿವಿಲೈಸೇಷನ್ ಇದನ್ನ ಕಟ್ಟಿದ್ರು ಅಂತ. ಹಾಗೆ ಇನ್ನೊಂದಷ್ಟು ಜನ ಕ್ಲೇಮ್ ಮಾಡಿರೋ ಪ್ರಕಾರ ಶಾಂಬಾಲಾ ಅಂತ ಒಂದು ಅಂಡರ್ ಗ್ರೌಂಡ್ ಸಿಟಿ ಈ ಕೈಲಾಸ ಪರ್ವತದ ಕೆಳಗಡೆ ಬಚ್ಚಿಟ್ಕೊಂಡಿದೆ ಅಂತ ಹೇಳ್ತಾರೆ. ಹಾಗೆ ಒಂದು ವಿಚಿತ್ರವಾಗಿರೋ ಥಿಯರಿ ಏನಂದ್ರೆ ಈ ಜಾಗದಲ್ಲಿ ಉಗುರು ಹಾಗೆ ಕೂದಲು ವಿಚಿತ್ರವಾಗಿ ಬೆಳೆಯುತ್ತೆ ಅಂತ, ಅಂದ್ರೆ ತುಂಬಾನೇ ಬೇಗ ಬೆಳೆಯುತ್ತೆ ಅಂತ. ಈ ಕತೆಗಳೆಲ್ಲ ನಿಜಾನ ಇಲ್ಲ ಯಾವುದೋ ಒಂದು ಮಿತ್ತ ಅಂದ್ರೆ ಪುರಾಣಗಳ? ಈ ಆನ್ಸರ್ ನ ತಿಳ್ಕೊಳೋದಕ್ಕಿಂತ ಮುಂಚೆ ನಾವು ಯಾಕೆ ಕೈಲಾಸ ಪರ್ವತನ ಯಾರು ಹತ್ತೋ ಪ್ರಯತ್ನನೇ ಪಡಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ್ಲೇ ಮಿಸ್ಟ್ರಿ ಇನ್ನೂ ಭಯಾನಕ ಆಗೋದು. ಮೌಂಟ್ ಎವರೆಸ್ಟ್ ಈ ಕೈಲಾಸಕ್ಕಿಂತ ತುಂಬಾ ಎತ್ತರ ಇದೆ, ಬಟ್ ಅದನ್ನ ಸಾವಿರಾರು ಜನ ಹತ್ತಿದ್ದಾರೆ, ಹಾಗೆ ಸಕ್ಸಸ್ ಕೂಡ ಆಗಿದ್ದಾರೆ. ಬಟ್ ಯಾಕೆ ಈ ಕೈಲಾಸ ಪರ್ವತನ ಯಾರು ಹತ್ತಲ್ಲ? ಅಲ್ಲೇ ಇರೋ ಲೋಕಲ್ ಕತೆಗಳ ಪ್ರಕಾರ ಯಾವುದೋ ಒಂದು ರಹಸ್ಯವಾಗಿರೋ ಶಕ್ತಿ ಆ ಜಾಗನ ಕಾಪಾಡ್ಕೊಳ್ತಾ ಇದೆ ಅಂತ, ಅಂದ್ರೆ ಯಾರನ್ನು ಆ ಜಾಗಕ್ಕೆ ಬರ್ದೇ ಇರೋ ತರ ನೋಡ್ಕೊಳ್ತಾ ಇದೆ ಅಂತ. ಇನ್ನೂ ಶಾಕಿಂಗ್ ಪಾರ್ಟ್ ಏನಂದ್ರೆ ಆ ಜಾಗದಲ್ಲಿ ಸಡನ್ ಆಗಿ ಭಯ ಆಗುತ್ತಂತೆ, ಹಾಗೆ ದಿಕ್ಕು ತಪ್ತಾ ಇರ್ತಾರೆ. ಸುಮಾರು ರಿಪೋರ್ಟ್ಸ್ ಗಳು ಹೇಳಿರೋ ಪ್ರಕಾರ ಆ ಜಾಗದಲ್ಲಿ ಅಚಾನಕ್ ಆಗಿ ತಲೆನೋವು ಬರುತ್ತಂತೆ. ಹಂಗೆ ಆ ಜಾಗದಲ್ಲಿ ನೀವು ಯೋಚನೆನೂ ಮಾಡಕ್ಕಾಗಲ್ಲ, ಹಂಗೆ ಸಡನ್ ಆಗಿ ವೆದರ್ ಚೇಂಜ್ ಆಗೋಗುತ್ತೆ. ಅಲ್ಲೇ ಇರೋ ಜನರು ನಂಬೋ ಪ್ರಕಾರ ಮನುಷ್ಯರು ಆ ಜಾಗಕ್ಕೆ ಹೋಗದೆ ಇರೋ ತರ ಯಾವುದೋ ಒಂದು ಶಕ್ತಿ ತಡೀತಾ ಇದೆ ಅಂತ. ಬಟ್ ನಿಜವಾದ ಸತ್ಯ ಏನಿದೆ ಇದೆ 1926 ಹ್ಯೂ ರಟಲ್ಜ್ ಅಂತ ಒಬ್ರು ಬ್ರಿಟಿಷ್ ಎಕ್ಸ್ಪ್ಲೋರರ್, ಅವರು ಈ ಕೈಲಾಸ ಪರ್ವತನ ಹತ್ತಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಆ ಬೆಟ್ಟನ ಪರಿಶೀಲಿಸಿದ ಮೇಲೆ ಅವರು ಆ ಬೆಟ್ಟನ ಹತ್ತಕ್ಕೆ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಾನು ರಿಪೋರ್ಟ್ ಮಾಡ್ತಾರೆ. ಬಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಅವರು ಸುಮಾರು 5400 ಮೀಟರ್ಗಳಷ್ಟು ಹತ್ತುತ್ತಾರೆ. ಬಟ್ ಅದಾದ್ಮೇಲೆ ಕಂಟಿನ್ಯೂ ಮಾಡಕ್ ಆಗಲ್ಲ, ಯಾಕಂದ್ರೆ ಆ ಬೆಟ್ಟ ಕಂಪ್ಲೀಟ್ ಆಗಿ ಮೋಡಗಳಿಂದ ಮುಚ್ಚೋಗಿರುತ್ತೆ, ನೋಡೋ ಸಾಮರ್ಥ್ಯ ಕಮ್ಮಿ ಆಗ್ತಾ ಇರುತ್ತೆ. ಅದೇ ಟೈಮಲ್ಲಿ ಇನ್ನೊಬ್ಬ ಕ್ಲೈಂಬರು ಅಲ್ಲೇ ಸದರ್ನ್ ಸೈಡ್ ಅಂದ್ರೆ ದಕ್ಷಿಣ ಭಾಗದಲ್ಲಿ ದಾರಿನ ಹುಡುಕ್ತಾ ಇರ್ತಾರೆ. ಶಾಕಿಂಗ್ ಪಾರ್ಟ್ ಏನಂದ್ರೆ ಅವ್ರಿಗೆ ದಾರಿನೂ ಸಿಗುತ್ತೆ, ಬಟ್ ಇನ್ನೇನು ಅವರು ಕಂಟಿನ್ಯೂ ಮಾಡ್ಬೇಕಂದ್ರೆ ಎಲ್ಲಾನು ಚೇಂಜ್ ಆಗೋಗುತ್ತೆ. ಅಲ್ಲಿನ ವೆದರ್ ಕಂಡೀಷನ್ ಸಡನ್ ಆಗಿ ಎಕ್ಸ್ಟ್ರೀಮ್ ಕಂಡೀಷನ್ಗೆ ಹೋಗ್ಬಿಡುತ್ತೆ, ಅಂದ್ರೆ ಸ್ನೋ ಸಡನ್ ಆಗಿ ಬೀಳ್ತಾ ಇರುತ್ತೆ. ಸೊ ನೀವು ಕೇಳ್ಬೋದು ಅದು ಯಾವುದೋ ಒಂದು ಕೋಇನ್ಸಿಡೆನ್ಸ್ ಇರ್ಬೋದು, ಇಲ್ಲ ಸೂಪರ್ ನ್ಯಾಚುರಲ್ ಅಂತ ಅನ್ಕೊಳ್ಬಹುದು. ಬಟ್ ಅಲ್ಲಿನ ಎಕ್ಸ್ಪರ್ಟ್ಸ್ ಗಳು ಏನ್ ಹೇಳ್ತಾರೆ, ಆ ಪರ್ವತನ ಹತ್ತೋದು ಕಷ್ಟ ಬಟ್ ಇಂಪಾಸಿಬಲ್ ಏನಲ್ಲ ಅಂತ ಹೇಳ್ತಾರೆ. ಅದನ್ನ ಹತ್ತೋದು ಪಾಸಿಬಲ್ ಆಗಿದ್ರೆ ಯಾಕೆ ಯಾರು ಹತ್ತಿಲ್ಲ? ರಿಯಲ್ ರೀಸನ್ ಏನಂದ್ರೆ ಗೌರವ, ಭಕ್ತಿ ಹಾಗೆ ನಂಬಿಕೆ. ಬಟ್ ಇವಾಗ್ಲೇ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರೋದು. 1985 ಒನ್ ಆಫ್ ದಿ ವರ್ಲ್ಡ್ಸ್ ಗ್ರೇಟೆಸ್ಟ್ ಮೌಂಟೇನಿಯರ್ಸ್ಗೆ ಆ ಬೆಟ್ಟನ ಹತ್ತಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಅವ್ರ ಹೆಸರೇ ರೀನೋಲ್ಡ್ ಮೆಸ್ನರ್. ಅವರು ಜಗತ್ತಲ್ಲೇ ಕಷ್ಟಕರವಾಗಿರೋ ಪರ್ವತಗಳನ್ನ ಹತ್ತಿದ್ದಾರೆ, ಅದರಲ್ಲಿ ಮೌಂಟ್ ಎವರೆಸ್ಟ್ ಕೂಡ ಒಂದಾಗಿದೆ. ಯಾವುದೇ ಆಕ್ಸಿಜನ್ ಇಲ್ದಿರ ಹತ್ತಿದ್ದಾರೆ. ಸೊ ಇವಾಗಿರೋ ಕಂಡೀಷನ್ ಅಲ್ಲಿ ಯಾರಾದ್ರೂ ಕೈಲಾಸ ಪರ್ವತನ ಹತ್ತೋರಿದ್ದಾರೆ ಅಂದ್ರೆ ಅದು ಅವರೇ ಅಂತ ಹೇಳ್ತಾರೆ. ಬಟ್ ಇವಾಗ್ಲೇ ಶಾಕಿಂಗ್ ಪಾರ್ಟ್ ಬರೋದು, ಚೈನೀಸ್ ಗವರ್ಮೆಂಟ್ ಈ ಕೈಲಾಸ ಪರ್ವತನ ಹತ್ತಕ್ಕೆ ಪರ್ಮಿಷನ್ ಕೊಡ್ತಾರೆ. ಫಸ್ಟ್ ಟೈಮು ಒಂದು ಅಸಾಧ್ಯವಾಗಿರೋ ಕೆಲಸ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆಲೂ ಇದ್ರು. ಬಟ್ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ಮೆಸ್ನರು ಬೇರೆ ಬೇರೆ ಮೌಂಟೇನಿಯರ್ಸ್ ಗಳ ಜೊತೆ ಮಾತಾಡ್ತಾರೆ. ಅಂದ್ರೆ ಏನೇನಾಯ್ತು ಆ ಜಾಗದಲ್ಲಿ ಅಂತ ತಿಳ್ಕೊಂತಾರೆ. ಆ ಬೇರೆ ಬೇರೆ ಮೌಂಟೇನಿಯರ್ಸ್ ಗಳು ಏನೇನ್ ಹೇಳ್ತಾರೆ ಅಂದ್ರೆ, ಕೆಲವು ಪರ್ವತಗಳನ್ನ ಕಾಂಕರ್ ಮಾಡ್ಕೊಳಕ್ಕಾಗಲ್ಲ, ಅಂದ್ರೆ ಜಯಿಸಕ್ಕಾಗಲ್ಲ, ಅವುಗಳನ್ನ ಗೌರವಿಸ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿ ಮೆಸ್ನರು ಆ ಬೆಟ್ಟ ಹತ್ತೋದಿಕ್ಕೆ ನಿರಾಕರಿಸ್ತಾರೆ. ನಿರಾಕರಿಸಿ ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಏನಾದ್ರೂ ನಾನು ಹತ್ತಿದ್ರೆ ಕೋಟ್ಯಾಂತರ ಜನರು ನಂಬಿಕೆ ಮೇಲೆ ಕಾಲಿಟ್ಟಂಗಾಗುತ್ತೆ ಅಂತ ಹೇಳ್ತಾರೆ. ಅವರೊಬ್ರೇ ಅಲ್ಲ, 2001ರಲ್ಲಿ ಈ ಕೈಲಾಸ ಪರ್ವತನ ಹತ್ತಕ್ಕೆ ಒಬ್ರು ಸ್ಪ್ಯಾನಿಷ್ ಕ್ಲೈಂಬರ್ ಕೂಡ ಪರ್ಮಿಷನ್ ಸಿಗುತ್ತೆ. ಆ ನ್ಯೂಸ್ ಸ್ಪ್ರೆಡ್ ಆಗಿದ್ದ ಕೆಲವೇ ಕ್ಷಣದಲ್ಲಿ ಒಂದಷ್ಟು ಪ್ರತಿಭಟನೆಗಳು ನಡೆಯುತ್ತೆ. ಬೇರೆ ಬೇರೆ ಧರ್ಮದವರು ಇದನ್ನ ವಿರೋಧಿಸ್ತಾರೆ. ಸೊ ಕೊನೆಗೇನಾಗುತ್ತೆ, ಈ ಎಕ್ಸ್ಪೆಡಿಷನ್ ಕ್ಯಾನ್ಸಲ್ ಆಗುತ್ತೆ. ಅವತ್ತಿಗೆ ಈ ಕೈಲಾಸ ಪರ್ವತನ ಹತ್ತಕ್ಕೆ ಚೈನಾ ಪರ್ಮನೆಂಟ್ಲಿ ಬ್ಯಾನ್ ಮಾಡ್ಬಿಟ್ರು. ಇವತ್ತಿಗೂ ಕೂಡ ಆ ಕೈಲಾಸ ಪರ್ವತನ ಹತ್ತೋದು ಇಲ್ಲೀಗಲ್, ಕಂಪ್ಲೀಟ್ಲಿ ಫಾರ್ಬಿಡನ್. ಸೊ ಇಲ್ಲಿ ನಿಜವಾದ ಮಿಸ್ಟ್ರಿ ಬೆಟ್ಟನ ಹತ್ಬೋದಾ ಅಂತ ಅಲ್ಲ, ಈ ಬೆಟ್ಟನ ಹತ್ಬೇಕಾ ಅಂತ. ಬಟ್ ಇವಾಗ ನೀವು ಕೇಳ್ಬೋದು, ಇಲ್ಲಿ ತನಕ ನಮ್ಗೆಲ್ಲ ಅರ್ಥ ಆಯ್ತು, ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಟೈಮ್ ಮಷಿನ್ ಬಗ್ಗೆ ಹೇಳಿದ್ದೆ, ಹಾಗೆ ಉಗುರು ಮತ್ತೆ ಕೂದಲು ಬೆಳೆಯೋದ್ರ ಬಗ್ಗೆ ಹೇಳಿದ್ದೆ, ಅದರ ವಿಷಯ ಏನು ಅಂತ. ಆ ಕತೆಗಳೆಲ್ಲ ನಿಜಾನ ಇಲ್ಲ ಇಂಟರ್ನೆಟ್ ಆ ವಿಷಯಗಳನ್ನ ಬಚ್ಚಿಡ್ತಾ ಇದೆಯಾ ಅಂತ? ಈ ಆನ್ಸರ್ಗಳನ್ನ ತಿಳ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಸುಮಾರು ವರ್ಷಗಳಿಂದ ಇಂಟರ್ನೆಟ್ ಅಲ್ಲಿ ಬಹಳಷ್ಟು ವಿಚಿತ್ರವಾಗಿರೋ ಕಥೆಗಳು ಬಂದಿದೆ. ಅಂದ್ರೆ ಕೈಲಾಸ ಪರ್ವತ ಟೈಮ್ ಮಷೀನ್ ಅಂತ, ಹಾಗೆ ಅಲ್ಲಿ ರಹಸ್ಯವಾಗಿರೋ ಗೇಟ್ ವೇ ಇದೆ ಅಂತ, ಹಾಗೆ ಮನುಷ್ಯರಿಗೆ ಬೇಗ ವಯಸ್ಸಾಗುತ್ತೆ ಅಂತಾನೂ ಇದೆ. ಬಟ್ ಈ ಕತೆಗಳಲ್ಲಿ ಎಷ್ಟು ಸತ್ಯ ಇದೆ? ಈ ಕತೆಗಳನ್ನೆಲ್ಲ ಟ್ರೇಸ್ ಮಾಡಿದ್ರೆ ಆ ಒಬ್ಬ ವ್ಯಕ್ತಿ ಹತ್ರನೇ ಹೋಗೋದು, ಅರ್ನ್ಸ್ಟ್ ಮುಲ್ದಾಶೇವ್. ನಾನ್ ಮೊದ್ಲು ಹೇಳಿದ್ನಲ್ಲ, ಒಬ್ಬ ರಷ್ಯನ್ ಡಾಕ್ಟರ್ ಅಂತ.
ಅವ್ರ ಹತ್ರಕ್ಕೆ ಹೋಗೋದು. ಯಾಕಂದ್ರೆ ಅವ್ರು ಯಾವುದೇ ತರದ ಫಿಸಿಸ್ಟ್ ಆಗಿರಲ್ಲ, ಹಾಗೆ ಜಿಯೋಲಾಜಿಸ್ಟ್ ಆಗಿರಲ್ಲ. ಅವರು ಒಬ್ಬ ಸಾಧಾರಣ ಐ ಸರ್ಜನ್ ಆಗಿರ್ತಾರೆ. ಅವರು ಕೈಲಾಸ ಪರ್ವತದ ಬಗ್ಗೆ ಏನೇನ್ ಹೇಳಿದ್ರು ಅದನ್ನ ಸೈಂಟಿಫಿಕ್ ಕಮ್ಯುನಿಟಿ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಅಂದ್ರೆ ಅದನ್ನ ಯಾರ್ಯಾರು ಹತ್ತಕ್ಕೆ ಪ್ರಯತ್ನ ಪಟ್ಟಿದಾರೋ ಅವರಿಗೆ ವಯಸ್ಸಾಗಿ ಅಲ್ಲೇ ಸತ್ತಿದ್ದಾರೆ ಅನ್ನೋ ಮಾತು, ಹಾಗೆ ಆ ಜಾಗದಲ್ಲಿ ಉಗ್ರು ಹಾಗೆ ಕೂದಲು ಜಲ್ದಿ ಬೆಳೆಯುತ್ತೆ ಅನ್ನೋ ಮಾತು. ಈ ಎಲ್ಲಾ ಕಥೆಗಳಿಗೆ ಯಾವುದೇ ತರದ ರೆಕಾರ್ಡ್ಸ್ ಇರಲ್ಲ, ಡಾಕ್ಯುಮೆಂಟ್ಸ್ ಇರಲ್ಲ, ಹಾಗೆ ಯಾವುದೇ ಪ್ರೂಫ್ ಕೂಡ ಇರಲ್ಲ. ಹಾಗೆ ಇನ್ನು ಬೇರೆ ಬೇರೆ ಕಥೆಗಳಿಗೆ ನಾಸಾದವ್ರ ಹೆಸರು ಕೂಡ ಬಳಸಿದ್ದಾರೆ. ಅಂದ್ರೆ ಕೈಲಾಸ ಪರ್ವತದಲ್ಲಿ ಯಾವ ರಹಸ್ಯವಾಗಿರೋ ವಿಷಯಗಳಿದೆಯೋ ಅದನ್ನ ನಾಸಾದವರೇ ಕ್ಲೇಮ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಅದು ತಪ್ಪು. ನಾಸಾದವರು ಈ ವಿಷಯದ ಮೇಲೆ ಯಾವುದೇ ತರದ ರಿಪೋರ್ಟ್ ಅನ್ನೋದೇ ಕೊಟ್ಟಿರಲ್ಲ. ಸೊ ಹಾಗಾದ್ರೆ ನೀವ್ ಯೋಚನೆ ಮಾಡ್ಬೋದು, ಈ ಕೈಲಾಸ ಪರ್ವತದಲ್ಲಿ ಯಾವುದೇ ತರದ ವಿಶೇಷತೆ ಇಲ್ವಾ ಅಂತ. ಇದೆ. ನೀವು ಈ ತರ ಯೋಚನೆ ಮಾಡಿ, ಕೈಲಾಸ ಪರ್ವತನ ಹತ್ತಿದ್ದಾರೆ, ಸಮುದ್ರಗಳನ್ನು ದಾಟಿದ್ದಾರೆ, ಹಾಗೆ ಸ್ಪೇಸ್ಗೂ ಹೋಗಿದ್ದಾರೆ, ಚಂದ್ರನ್ ಮೇಲೂ ಕಾಲಿಟ್ಟಿದ್ದಾರೆ. ಬಟ್ ಈ ಕೈಲಾಸ ಪರ್ವತ ಇಸ್ ಆಲ್ಮೋಸ್ಟ್ ಅನ್ಟಚ್ಡ್. ಜನರು ಅದನ್ನ ಹತ್ತಕ್ಕಾಗಲ್ಲ ಅಂತ ಅಲ್ಲ, ಆ ಹತ್ತೋ ಡಿಸಿಷನ್ ಯಾರು ತಗೊಂಡಿಲ್ಲ ಅಂತ. ಬಹುಶಃ ಅದೇ ಅತಿ ದೊಡ್ಡ ರಹಸ್ಯ ಅನ್ಸುತ್ತೆ. ಅಂದ್ರೆ ಕೆಲವು ವಿಷಯಗಳನ್ನ ಜಯಿಸಕ್ಕಾಗಲ್ಲ, ಅದನ್ನ ಗೌರವಿಸ್ಬೇಕು ಅಂತ. ಸೊ ಇದೇ ಕೈಲಾಸ ಪರ್ವತದ ಅತಿ ದೊಡ್ಡ ರಹಸ್ಯ. ಇದನ್ನ ಬಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.